ಶಿವಲಿಂಗೇಗೌಡರ ಅದ್ಭುತವಾದಂತಹ ಮನೆ. ಸೊ ಇದು ಶಾಸಕರ ಕಚೇರಿ. ಏನ್ ಸರ್ ಇಷ್ಟೊಂದು ಜನ ಬಂದಿದ್ರಲ್ಲ ಇವತ್ತು? ದಿವಸ ಇರ್ತಾರೆ ಜನ. ರಸ್ತೆ ಮಾಡೋದಕ್ಕೆ ಆಗ್ತಿಲ್ಲ ಬಿಕಾಸ್ ಈ ಸರ್ಕಾರದಲ್ಲಿ ಹಣ ಇಲ್ಲ. ಹಣಕ್ಕೇನು ಕೊರತೆ ಇಲ್ಲ, ಇವ್ರು ತೃಪ್ತಿ ಪಡುವಷ್ಟು ಸಿಗ್ತಾ ಇಲ್ಲ ಅಷ್ಟೇ. ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆ ಬಾಬತ್ತನ್ನ ನಿಯತ್ತಾಗಿ ಆತ್ಮಸಾಕ್ಷಿ ಅನ್ನೋದೊಂದಿದೆಯಲ್ಲ, ಮೋದಿ ಅವ್ರನ್ನ ಈ ರಾಜ್ಯಕ್ಕೆ ಬಿಡುಗಡೆ ಮಾಡಕ್ಕೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದಾವೆ. 10 kg ಅಕ್ಕಿ ತಿಂದ್ಕೊಂಡು ಅದನ್ನ ಹಾಳು ಮಾಡ್ಬೇಕು ಅಂತ ಈ ಬಿಜೆಪಿ ಜೆಡಿಎಸ್ ಇಬ್ರು ಸೇರ್ಕೊಂಡಿದ್ದಾರೆ. ಬಿಜೆಪಿ ಸಂಸದರು ಮತ್ತು ಜೆಡಿಎಸ್ ಶಾಸಕರಿಗೆ ಅಷ್ಟು ದಮ್ಮು ತಾಕತ್ತು ಇದೆ ಮೋದಿ ಅವರಿಗೆ ಮೇಚ್ ಕುಟ್ಟಿ ಮಾತಾಡೋಷ್ಟು ಅಂತ. ಕುಟ್ಟಿ ಮಾತಾಡಕ್ ತಾಕತ್ತಿಂದ್ರೆ ಇಲ್ಲಿ ಇನ್ನೇನ್ ದುಡ್ಡು ಹೊರದು ಬರುತ್ತಾ? ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು ಈ ಸರ್ಕಾರ ಹನಿ ಮತ್ತು ಮನಿ ಸರ್ಕಾರ ಅಂತ ಹೇಳ್ತಾರೆ. ಇವರೆಲ್ಲ ಹರಿಶ್ಚಂದ್ರ ಮೊಮ್ಮಕ್ಕಳು. ಕಾಂಗ್ರೆಸ್ಸಿಗೆ ಶಿಫ್ಟ್ ಆದ ನಂತರ ಬದಲಾವಣೆ ಏನು ಅನ್ನೋದು ಅವರ ಪ್ರಶ್ನೆ. ಒಂದು ಸೈನ್ಯ ಇದೆ ಅರಸೀಕೆರೆ, ದೊಡ್ಡ ಸೈನ್ಯ. ತಮ್ಮ ರಾಜಕೀಯ ಬದುಕಲ್ಲಿ ಶಕುನಿ ಯಾರು ಅಂತ ಟೀಕೆಗಳನ್ನು ಹೇಗೆ ತಗೋತೀರಿ? ನನ್ನ ಜೀವನವೇ ಬೆಳೆದು ಬಂದಿರೋದಂಗೆ ನನ್ನ ಕ್ಷೇತ್ರ ಜನಂತೂ ಒಪ್ಕೊಂಡಾರೆ. ಏನೋ ಮಾತಾಡ್ತಾರೆ, ಏನೋ ಓದ್ತಾರೆ, ಅವ್ರಿಗೆಲ್ಲ ನಾನು ಕ್ಯಾರೆ. ನಿಮ್ಗೆ ಯಾವತ್ತಾದ್ರೂ ಕಾಡಿದೆಯಾ ಸರ್ ಜೆಡಿಎಸ್ ಬಿಟ್ಟು ಬಂದದ್ದು? ಊಟದ ಕಾರಲ್ಲಿ ಯಾವಾಗ ಬರ್ತೀರಿ ಅಂತ ಕೇಳ್ತಾರೆ. ಯಾವಾಗ ಬರ್ತೀರಿ ಸರ್? ನಿಮ್ಮ ಕುಟುಂಬದಿಂದ ಯಾರಾದ್ರೂ ರಾಜಕೀಯಕ್ಕೆ ಬರ್ತಾರಾ? ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ. ಶಿವಲಿಂಗೇಗೌಡರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಹಿಂದೆ ಕಾಣಿಸ್ತಾ ಇರುವಂತಹದ್ದು ಶಿವಲಿಂಗೇಗೌಡರ ಅದ್ಭುತವಾದಂತಹ ಮನೆ. ಇದು ಅವರ ಮನೆ. ಇದರ ಅಪೋಸಿಟ್ ನಲ್ಲೇ ಕಚೇರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದು ಶಾಸಕರ ಕಚೇರಿ. ಜನ ಹೇಗಿರ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಅನೇಕ ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಹೋಗಿ ಕವರ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸರಿಸುಮಾರು ಒಂದು 30 ವಿಧಾನಸಭಾ ಕ್ಷೇತ್ರಗಳನ್ನ ಇಲ್ಲಿ ತನಕ ಕವರ್ ಮಾಡಿದೀವಿ. ಸೊ ಈಗ ಶಿವಲಿಂಗೇಗೌಡರ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಸೊ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಜನಸ್ತೋಮ ಇದೆ ಅಂತಂದ್ರೆ ಶಾಸಕರ ಕಚೇರಿಯಲ್ಲಿ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಜನ ಬಂದಾಗ ಸೊ ಆ ಅಹವಾಲುಗಳನ್ನ ಸ್ವೀಕರಿಸುವಂತಹದ್ದರ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿರಂತರವಾಗಿ ಅಂದ್ರೆ 4ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನರ ಪ್ರೀತಿ ಅದೇ ರೀತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ನಾ ಬೇರೆ ಬೇರೆ ವಿಧಾನಸಭಾ ನಾ ಹೆಸರು ಹೇಳಲ್ಲ ಕ್ಷೇತ್ರಗಳದ್ದು, ಅಲ್ಲಿ ಹೋದಾಗ ನಮಗೆ ಈ ರೀತಿಯಾದಂತಹ ಜನಸಂಖ್ಯೆ ಸ್ವಲ್ಪ ವಿರಳವಾಗಿ ಕಾಣಿಸ್ತಾ ಇತ್ತು. ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಮೇಲೆ ಏನೇ ಸಮಸ್ಯೆಗಳನ್ನ ತಂದರೂ ಅಧಿಕಾರಿಗಳಿಗೆ ಫೋನ್ ಕಾಲ್ ಮೂಲಕವೇ ಪರಿಹಾರವನ್ನ ಕಲ್ಪಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಬರ್ತಿದ್ದಾರೆ. ಸೊ ಇವತ್ತು ಅರಸೀಕೆರೆ ವಿಧಾನಸಭಾ ಕ್ಷೇತ್ರವನ್ನ ನಾವು ಕವರ್ ಮಾಡ್ತಾ ಇದೀವಿ. ಹೇಗೆ ಶಾಸಕರು ವರ್ಕ್ ಮಾಡ್ತಿದ್ದಾರೆ, 2 ವರ್ಷಗಳಲ್ಲಿ ಏನ್ ರಿಸಲ್ಟ್ ಸಿಕ್ತಿದೆ ಅನ್ನುವಂಥದ್ರ ಬಗ್ಗೆ. ಸೊ ಇದು ಅವರ ಧಾಟಿ. ಇನ್ಫ್ಯಾಕ್ಟ್ ಸ್ಪೀಕರ್ ಕೂಡ ಇದೇ ಧಾಟಿಯಲ್ಲಿ ಪಾಠವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಸೊ ಮಾತಾಡಿಸ್ತಾ ಹೋಗೋಣ ಶಿವಲಿಂಗೇಗೌಡರನ್ನ. ಸೊ ಇದು ಬಹುಶಃ ನಾವು ಇವತ್ತು ಕವರ್ ಮಾಡ್ತಾ ಇರುವಂತದ್ದು 30ನೇ ವಿಧಾನಸಭಾ ಕ್ಷೇತ್ರ. ಟೋಟಲ್ ಇಲ್ಲಿ ತನಕ 30 ವಿಧಾನಸಭಾ ಕ್ಷೇತ್ರಗಳನ್ನು ಕವರ್ ಮಾಡಿದೀವಿ. ಸೊ ಮಾತಾಡಿಸೋಣ ಶಿವಲಿಂಗೇಗೌಡರನ್ನ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 30ನೇ ವಿಧಾನಸಭಾ ಕ್ಷೇತ್ರ ಇವತ್ತು ನಾವು ಕವರ್ ಮಾಡ್ತಾ ಇದೀವಿ ಅರಸೀಕೆರೆಯನ್ನ. ಸೊ ಏನ್ ಸರ್ ಇಷ್ಟೊಂದು ಜನ ಬಂದಿದ್ರಲ್ಲ ಇವತ್ತು? ದಿವಸ ಇರ್ತಾರೆ ಜನ. ಪ್ರತಿನಿತ್ಯ ಎಷ್ಟು ಗಂಟೆಗೆ ಆಫೀಸ್ ಓಪನ್ ಆಗ್ತದೆ, ಹೇಗ್ ಕಾರ್ಯ ನಿರ್ವಹಿಸುತ್ತೆ ಕಚೇರಿ ಅಂತ? 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ.
ಏನ್ ಅಹವಾಲುಗಳಂತ ತರ್ತಾರೆ ಸರ್ ಹೆಚ್ಚಾಗಿ ಜನ? ಇರ್ತಾರೆ ಎಲ್ಲ ಅವಾಲು ಇಲ್ವೇನ್ರಿ ದೇಶದಲ್ಲಿ? ಎಷ್ಟು ಬೇಕು ಅವಾಲು? ಅವಾಲ್ಗಳಿದೆ ಬೇಕಾದಷ್ಟಿದೆ. ಓಕೆ ಸರ್, ನಾ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿದ್ದೆ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ. ಬಟ್ ಈ ಪ್ರಮಾಣದಲ್ಲಿ ಅಲ್ಲಿ ಜನ ಸೇರಿದ್ ನಾನು ನೋಡಿಲ್ಲ. ಅಂದ್ರೆ 4 ಜನ 10 ಜನ ಬರೋರು ಹೋಗೋರು. ಇವತ್ತೇನಾದ್ರು ಸ್ಪೆಷಲ್ ಡೇ ಇದೆಯಾ ಅಂತ? ಏನಿಲ್ಲ, ಡೈಲಿ ಹಿಂಗೆ. ನಾನು ಅರ್ಸಿಕೆರೆಯಲ್ಲಿ ಇದ್ದ ದಿವಸ ಎಲ್ಲ ಹಿಂಗೆ. ಓಕೆ, ಸೊ ಎಷ್ಟು ಹೊತ್ತು ಸರ್ ಜನರಿಗೆ ಅಂತ ಕಚೇರಿಯಲ್ಲಿ ಅವೈಲಬಲ್ ಇರ್ತೀರಿ ಮತ್ತು ಕ್ಷೇತ್ರದಲ್ಲಿ ಎಷ್ಟು ಟೈಮ್ ಕಳೀತೀರಿ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಸಮಸ್ಯೆಗಳನ್ನ ಕೇಳಿಸಿಕೊಳ್ಳುವಂತ ನಿಟ್ಟಲ್ಲಿ? ಈ ಅರ್ಸಿಕೆರೆನಲ್ಲೇ ಇದ್ರೆ, ಬೆಂಗಳೂರಿಗೆ ಹೋಗ್ದಲೆ ಇಲ್ಲೇ ಇದ್ರೆ 24 ಗಂಟೆ ಸರ್ವಿಸ್ ಇರುತ್ತೆ. ಓಕೆ, ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡ್ತೀರಿ ಸರ್? ಯಾರು ಮುಗಿದಾರೆ? 4-5 ಜನ ಇದ್ದಾರೆ. ಅಂದ್ರೆ ತಾವು ಏನಾದ್ರು ಕಮಿಟಿ ಮೀಟಿಂಗ್ ಹೋದಾಗ ಇಲ್ಲಿ ಅಟೆಂಡ್ ಮಾಡುವಂತವ್ರು ಯಾರು ಇರ್ತಾರೆ ಅಂತ? PA ಗಳಿರ್ತಾರೆ. ಓಕೆ, ವೆಲ್ ಸರ್, ನಾನು ಬೇರೆ ಬೇರೆ ಕ್ಷೇತ್ರದ ಶಾಸಕರ ಕೆಲಸಗಳು ಅದರ ಜೊತೆಗೆ 2 ವರ್ಷಗಳಲ್ಲಿ ಮಾಡಿರುವಂತಹ ಕೆಲಸಗಳ ಕುರಿತಾಗಿ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. 2 ವರ್ಷಗಳಲ್ಲಿ ಜನರಿಗೆ ಅವರು ಇಟ್ಕೊಂಡಿರುವಂತಹ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಯ್ತಾ? 75% ರೀಚ್ ಆಗಿದೀವಿ. ಓಕೆ, ಅದು ಈಗ ಮುಖ್ಯಮಂತ್ರಿಗಳು ಈ ತಿಂಗಳು ಬರ್ತಾರೆ, ಮುಂದಿನ ತಿಂಗಳು ಬರ್ತಾರೆ. ಅವತ್ತು ಗೊತ್ತಾಗುತ್ತೆ ಎಲ್ಲಾ ಕಾರ್ಯಕ್ರಮಗಳು ಏನೇನ್ ಮಾಡಿದೀವಿ ಅನ್ನೋದು. ಅವತ್ತು ಎಲ್ಲ ಪ್ರಿಂಟ್ ಮಾಡಿಸಿ ಶಂಕುಸ್ಥಾಪನೆ ಹಾಕಿಸ್ತೀವಿ, ಉದ್ಘಾಟನೆ ಮಾಡಿಸ್ತೀವಿ. ಓಕೆ ಸರ್, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರದ್ದು ಒಂದೇ ಗೋಳು, ನಮಗೆ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿರುವ ಕಾರಣ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಯಾವುದೇ ಕೆಲಸ ಕಾರ್ಯಗಳಿಗೆ ಅನುದಾನ ಬರ್ತಾ ಇಲ್ಲ ಅಂತ. ಇನ್ಫ್ಯಾಕ್ಟ್ ನಿಮ್ಮ ಕ್ಷೇತ್ರದ ಆ ಕಡೆ ಇರುವಂತ ತುರುವೇಕೆರೆ ವಿಧಾನಸಭಾ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಅವ್ರು ಹೇಳ್ತಾರೆ ರಸ್ತೆ ಮಾಡೋದಕ್ಕೆ ಆಗ್ತಿಲ್ಲ ಬಿಕಾಸ್ ಈ ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರದಲ್ಲಿ ಹಣ ಇಲ್ಲಲ್ಲ, ಇವ್ರ ಹಿಂದೆ ಇದ್ದಾಗ ಯಾವ ರೀತಿ ವಿರೋಧ ಪಕ್ಷಗಳನ್ನ ನಡೆಸ್ಕೊತಾ ಇದ್ರು, ಸ್ವಲ್ಪ ಕಡಿಮೆ ದರ್ಜೆನಲ್ಲಿ ಹಣ ಬಂದಿರಬಹುದು ಅಷ್ಟೇ. ಬಟ್ ಹಣಕ್ಕೇನು ಕೊರತೆ ಇಲ್ಲ, ಇವ್ರು ತೃಪ್ತಿ ಪಡುವಷ್ಟು ಸಿಗ್ತಾ ಇಲ್ಲ ಅಷ್ಟೇ. ಇವರು ತೃಪ್ತಿ ಪಡುವಷ್ಟು ಆಗ್ತಾ ಇಲ್ಲ. ಅದಕ್ ಕಾರಣ ಕೇಂದ್ರ ಸರ್ಕಾರ ಈಗ ಕೊಯ್ಲೇಷನ್ ಮಾಡ್ಕೊಂಡಿದಾರಲ್ಲ, ಅವ್ರಿಗೆ ಹೇಳಿ 4.25 ಲಕ್ಷ ಕೋಟಿ ಕರ್ನಾಟಕ ರಾಜ್ಯದಿಂದ ತೆರಿಗೆ ಹಣನ ತಗೊಂಡು ನಮಗೆ ರಿಟರ್ನ್ ಬರೀ 67 ಲಕ್ಷ ಕೊಡ್ತಾ ಇದಾರಲ್ಲ, ಅಲ್ಲಿ ಹೋಗಿ ಮೋದಿ ತ ಸ್ಟ್ರೈಕ್ ಮಾಡಿ ಆ ದುಡ್ಡನ್ನು ವಾಪಸ್ ಹಾಕ್ಸಕ್ ಹೇಳಿ, ಎಲ್ಲನೂ ನಮ್ ಕರ್ನಾಟಕ ಕಳ್ಸಕ್ ಹೇಳಿ. ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆ ಬಾಬತ್ತನ್ನ ನಿಯತ್ತಾಗಿ ಆತ್ಮಸಾಕ್ಷಿ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ಮೋದಿ ಅವ್ರನ್ನ ಈ ರಾಜ್ಯಕ್ಕೆ ಬಿಡುಗಡೆ ಮಾಡಕ್ಕೆ. ಆಗ ಇವ್ರು ಕೇಳಲಿ, ಇವ್ರು ಬಿಜೆಪಿಯವರು JDS-ನವರು ಕೇಳಲಿ ಏನೇನ್ ನಮಗ್ ಬಂದಿಲ್ಲ ಹಣ ಅಂತ. ಗ್ಯಾರಂಟಿದಲ್ಲ, ಗ್ಯಾರಂಟಿ ಅಂತ ಯಾಕೆ ಹೊಟ್ಟೆ ಹುರ್ಕೊಂಡ್ ಸಾಯ್ತಾರೆ? ಅದು ಈ ದೇಶದ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ದೃಷ್ಟಿಯಿಂದ ಬಡ ಜನರ ಉದ್ಧಾರಕ್ಕೋಸ್ಕರ ಕೊಟ್ಟಿರ್ತಕ್ಕಂತ ಲಕ್ಷಾಂತರ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದಾವೆ. 10 kg ಅಕ್ಕಿ ತಿಂದ್ಕೊಂಡು ಎಲ್ಲವನ್ನ ಬಹಳ ನೆಮ್ಮದಿಯಿಂದಿದ್ದಾರೆ. ಅದನ್ನ ಹಾಳು ಮಾಡ್ಬೇಕು ಅಂತ ಈ ಬಿಜೆಪಿ ಅವ್ರು ಹೊರಟಿದ್ದಾರೆ. ಬಿಜೆಪಿ JDS-ನವ್ರು ಇಬ್ರು ಸೇರ್ಕೊಂಡಿದ್ದಾರೆ. ಇವರು ನಾವೇನಾರ ಮಾಡ್ಕತ್ತೀವಿ, ಭಾರತ ದೇಶದಿಂದ ನಮಗೆ ಬರಬೇಕಾದಂತ ತೆರಿಗೆ ಪಾಲನ್ನ ಸಮರ್ಪಕವಾಗಿ ವಾಪಸ್ಸು ಆತ್ಮಸಾಕ್ಷಿ ಇದ್ರೆ, ಬಿಜೆಪಿ ಸರ್ಕಾರಕ್ಕೆ ಆತ್ಮಸಾಕ್ಷಿ ಇದ್ರೆ, ಅವ್ರಿಗೇನಾರು ಆತ್ಮಸಾಕ್ಷಿ ಅನ್ನೋದಿದ್ರೆ ದಯಮಾಡಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತ ಏನು ತೆರಿಗೆ ಬಾಬತ್ತಿದೆ, 50-50 ಶೇರಿಂಗ್ಸ್ ಇದೆ, ಸ್ಪಾನ್ಸರ್ ಸ್ಕೀಮ್ ಇದೆ, ಆ ಎಲ್ಲದಕ್ಕೂ ನಿಯತ್ತಾಗಿ ಹಿಂದೆಂಗೆ ನಡ್ಕತಾ ಇದ್ದವು ರಾಜ್ಯಗಳು, ಕೇಂದ್ರ ಸರ್ಕಾರ ಆ ರೀತಿ ನಡ್ಕಣಕ್ ಹೇಳಿ ಅವ್ರಿಗೆ. ನಿಮ್ಗೆ ಅನ್ಸುತ್ತಾ ಸರ್, ಈ ಬಿಜೆಪಿ ಸಂಸದರು ಮತ್ತು JDS ಶಾಸಕರಿಗೆ ಅಷ್ಟು ದಮ್ಮು ತಾಕತ್ತು ಇದೆ ಮೋದಿ ಅವರಿಗೆ ಮೇಚ್ಕುಟ್ಟಿ ಮಾತಾಡುವಷ್ಟು ಅಂತ? ಮೇಚ್ಕುಟ್ಟಿ ಮಾತಾಡಕ್ ತಾಕತ್ ಇಲ್ದಿದ್ರೆ ಇಲ್ಲಿ ಇನ್ನೇನ್ ದುಡ್ಡು ಹರಿದು ಬರುತ್ತಾ? 50,000 ಕೋಟಿ, 4,09,000 ಕೋಟಿನಲ್ಲಿ 50,000 ಕೋಟಿ ಗ್ಯಾರಂಟಿ ಕೊಡ್ತಾ ಇದಾರೆ ನಿಜ. ಇನ್ನ 3.5 ಲಕ್ಷ ಕೋಟಿನಾರು ಇವ್ರು ಕೊಡ್ಬೇಕಲ್ಲ. ನಮಗ್ ಬರ್ಬೇಕಾಗಿರ್ತಕ್ಕಂಥ ಅನುದಾನನ ಫಸ್ಟ್ ಕೊಡ್ಲಿ, ನಮ್ ಟ್ಯಾಕ್ಸ್ ನಮಗ್ ಕೊಡ್ಲಿ, ಇನ್ನೇನು ಇವ್ರು ಅನುದಾನ ಬೇಡ. ನಮಗ್ ಬರ್ಬೇಕಾದಂತ ಟ್ಯಾಕ್ಸ್ ಇದೆಯಲ್ಲ, ಅದನ್ನ ಕಾನೂನುಬದ್ಧವಾಗಿ ಸಮರ್ಪಕವಾಗಿ ನ್ಯಾಯ ರೀತಿ ಧರ್ಮದ ಪ್ರಕಾರ ಕೊಡ್ಲಿ. ಓಕೆ ಸರ್, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳೋದಾದ್ರೆ, ನೀವು 2 ವರ್ಷದಲ್ಲಿ ಏನೆಲ್ಲ ಮಾಡಿದ್ರಿ, ಜನರಿಗೆ ಏನೆಲ್ಲ ಕೆಲಸಗಳಾಯ್ತು, ಎಷ್ಟು ಅನುದಾನ ಬಂತು ನಿಮ್ಗೆ ಅಂತ? ಎಂತಾಗಿದೆ ಅನ್ನತಕ್ಕಂಥದ್ದನ್ನ
ನಾವು ಹೇಳಿದ್ವಲ್ಲ, ಮುಖ್ಯಮಂತ್ರಿಗಳು ಬಂದಾಗ ಅವತ್ತು ಓದ್ತೀವಿ, ಇಷ್ಟು ಕೋಟಿ ಬಂದಿದೆ, ಇಷ್ಟು ಕೋಟಿ ಕೆಲಸ ಮಾಡಿದೀವಿ, ಇಷ್ಟು ಕೋಟಿ ಇದ್ ಮಾಡಿದೀವಿ, ಏನೇನ್ ಕೆಲಸ ತಂದಿದೀವಿ ಅನ್ನೋದನ್ನ ಅವತ್ತು ಹೇಳ್ತೀವಿ. ಅವತ್ ಶಂಕುಸ್ಥಾಪನೆನೂ ಕೆಲವು ಆಗ್ತೀವಿ, ಉದ್ಘಾಟನೆನೂ ಕೆಲವು ಮಾಡ್ತೀವಿ, ಅವತ್ತು ಎಲ್ಲ ಹೇಳ್ತೀವಿ ಏನೇನ್ ಆಗಿದೆ ನಮ್ ಕ್ಷೇತ್ರಕ್ಕೆ ಅನ್ನೋದನ್ನ ಅವತ್ತು ಎಲ್ಲ ಪ್ರಕಟ ಮಾಡ್ತೀವಿ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು ಈ ಸರ್ಕಾರ ಹನಿ ಮತ್ತು ಮನಿ ಸರ್ಕಾರ ಅಂತ ಹೇಳ್ತಾರೆ, ಟ್ರ್ಯಾಪ್ ಮಾಡುವಂತ ಸರ್ಕಾರ ಅಂತ. ಎಲ್ಲ ಹರಿಶ್ಚಂದ್ರ ಮೊಮ್ಮಕ್ಕಳು, ಇವ್ರು ಯಾರು ಏನಾರ ಎಲ್ಲ ಇವ್ರ ಹಂಗೆ ದುಡ್ಡು ಕೊಡ್ದಲಯ, ಏನೂ ಮಾಡ್ದಲಯ, ಎಂಥದ್ದು ಮಾಡ್ದಲ್ಲನೆ ಹಂಗಂಗೆ ಗೆದ್ದು ಬರ್ತಾರೆ ಪಾಪ. ಇವ್ರ ವರ್ಚಸ್ಗೆ ಓಟ್ ಹಾಕ್ತಾರೆ ಜನ, ಏನು ಮಾಡಲ್ಲ. ಅದರಿಂದ ಇವ್ರೆಲ್ಲ ಹರಿಶ್ಚಂದ್ರ ಮೊಮ್ಮಕ್ಕಳು, ಅದರಿಂದ ಏನ್ ಮಾಡಕ್ಕಾಗತ್ತೆ? ಅದರಿಂದ ಅವ್ರು ಹೇಳ್ತಾರೆ ಪಾಪ. ಸರ್, ನಾನು ನಿಮ್ ಕ್ಷೇತ್ರದ ಜನಕ್ಕೆ ಮೈಕ್ ತಗೊಂಡು ಹೋಗಿ ಇಟ್ಟ ತಕ್ಷಣ ಅವ್ರು ಕೇಳಿದ್ದ ಪ್ರಶ್ನೆ, ಗೂಟದ ಕಾರಲ್ಲಿ ಯಾವಾಗ ಬರ್ತೀರಿ ಅಂತ ಕೇಳ್ತಾರೆ. ಯಾವಾಗ ಬರ್ತೀರಿ ಸರ್? ಅದು ನೋಡೋಣ, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಅದು ಹೈಕಮಾಂಡ್ ಬಿಟ್ಟು ವಿಚಾರ. ಸಿದ್ದರಾಮಣ್ಣ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಟಿದ ವಿಚಾರ. ಅದು ಅವ್ರು ಇದಾರೆ ನಾಯಕರು ಅಂತ, ಅವ್ರು ಯಾವತ್ ತೀರ್ಮಾನ ತಗೋತಾರೆ ಅವತ್ತು ಆಗತ್ತೆ ಅಂತ ಭಾವಿಸ್ಕೊಂಡಿದೀವಿ. ಮಾತು ಕೊಟ್ಟಿದ್ದಾರೆ, ನೋಡೋಣ ಅದ್ರೊತ್ತಿಗೆ. ರೀಶಫಲ್ ಆಗುತ್ತೆ, 10 ಜನರ ಕಿಕ್ಔಟ್ ಆಗುತ್ತೆ ಮತ್ತು 10 ಜನರಿಗೆ ಎಂಟ್ರಿ ಸಿಗುತ್ತೆ ಅನ್ನುವಂತ ಮಾಹಿತಿ ಇದೆ. ಸೊ ನೀವು ಯಾವ ಪೊಸಿಷನ್ ಏನಾದ್ರು ಆಸೆ ಇಟ್ಕೊಂಡಿದ್ದೀರಾ? ನಾನು ಈಗ ಯಾವ ಪೊಸಿಷನ್ ಅನ್ನೋದಕ್ಕಿಂತ ಅದು ಬಂದ ಮೇಲೆ, ಅದು ಕಾರ್ಯಗತ ಆದ್ಮೇಲೆ ಯೋಚನೆ ಮಾಡೋದು. ಈಗಲೇ ಎಲ್ಲ ಯೋಚನೆ ಮಾಡೋದು ರಾಜಕಾರಣದಲ್ಲಿ ಸೂಕ್ತ ಅಲ್ಲ. ಓಕೆ ಸರ್, ನೀವು ತಮ್ಮ ಸ್ವಂತ ವರ್ಚಸ್ಸಿನ ಮೇಲೆ ಶಾಸಕರಾಗಿದ್ದೀರಿ. ಜೆಡಿಎಸ್ ನಲ್ಲಿದ್ದಾಗ್ಲೂ ಜನ ಕೈ ಹಿಡಿದಿದ್ದಾರೆ, ಕಾಂಗ್ರೆಸ್ಗೆ ಬಂದಾಗ್ಲೂ ಜನ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ಗೆ ಶಿಫ್ಟ್ ಆದ ನಂತರ ಬದಲಾವಣೆ ಏನು ಅನ್ನೋದು ಅವರ ಪ್ರಶ್ನೆ. ಇಲ್ಲಿ ನಮ್ಮ ಒಂದು ಸೈನ್ಯ ಇದೆ ಅರಸೀಕೆರೆಯಲ್ಲಿ, ದೊಡ್ಡ ಸೈನ್ಯ ಇದೆ. ಜಾತ್ಯತೀತ ತತ್ವದ ಆಧಾರದ ಮೇಲೆ ಎಲ್ಲರೂ ಒಂದಾಗಿ ಈ ಕ್ಷೇತ್ರನ ಸುಮಾರು 80 ವರ್ಷಗಳ ಕಾಲ ನನಗೆ ಹೋಗಿತ್ತು, ಕಡೆಗಾಣಿಸಿದ್ರು ಈ ಜಿಲ್ಲೆಯ ರಾಜಕಾರಣದಲ್ಲಿ. ಒಬ್ಬ ಕೆಲಸಗಾರ ಬೇಕು ಅಂತಕ್ಕಂಥದ್ದು ಈ ಕ್ಷೇತ್ರದ ಜನತೆಯ ವಿಶ್ವಾಸ ಇತ್ತು, ಬೇಡಿಕೆ ಇತ್ತು. ಅದಕ್ಕೆ ಇವನ್ನ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಬಹುದು ಅನ್ನಕ್ಕಂತ ಹಿತದೃಷ್ಟಿಯಿಂದ ಈ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ನನ್ನ ಹತ್ರ ಇರ್ತಕ್ಕಂಥದ್ದು ಏನು ಮೊದಲು ನನ್ನನ್ನು ಗೆಲ್ಸಿದ್ರು ಕೊನೆಯವರೆಗೂ ಯಾರು ಬಿಟ್ಟು ಹೋಗಿಲ್ಲ. ಇಲ್ಲ 1-2% ಹೋಗಿರ್ಬೋದು, ಅದು ಬಿಟ್ರೆ 98% ಜನ ಜಾತ್ಯತೀತವಾಗಿ ನನ್ನ ಜೊತೆ ಸ್ಪಂದಿಸಿದ್ದಾರೆ. ಸ್ಪಂದಿಸಿ ನನಗೆ ಜಯ ತಂದು ಕೊಟ್ಟಿದ್ದಾರೆ. ಅದೇ ರೀತಿ ಅವರ ಒಡನಾಟದಲ್ಲಿ ಸದಾ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆ ಸರ್, ನಮ್ಮ ಜನಕ್ಕೆ ನಿಮ್ಮ ಸ್ಟೈಲ್ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಇದೆ. ಈ ಶಾಲ್ ಹಾಕೊಳ್ಳೋ ಸ್ಟೈಲ್ ಆಗಲಿ ಅಥವಾ ಆ ಮಾತಿನ ಧಾಟಿ ಆಗಲಿ ಹೇಗ್ ಶುರು ಆಯ್ತು ಅಂತ? ಇಲ್ಲ, ಅದು ಮೊದ್ಲಿಂದಲೂ ಬಂದಿದೆ ನಮಗೆ, ಮೊದ್ಲಿಂದ ಬಂದಿದೆ. ನಾನು ರಾಜಕೀಯಕ್ಕೆ ಬರ್ಬೇಕಾದ್ರೆ ಕಾಲೇಜ್ ಬಿಟ್ಟು ರಾಜಕೀಯ ಜೀವನಕ್ಕೆ ಬಂದಾಗ್ಲೇನೆ ನಾನು ಪಂಚೆ ಶರ್ಟ್ ಹಾಕೊಂಡು ಟವಲ್ ಹಾಕೊಂಡು. ಯಾರನ್ನು ತುಂಬಾ ಫಾಲೋ ಮಾಡ್ತೀರಿ ಸರ್ ರಾಜಕೀಯವಾಗಿ? ಎಲ್ಲಾರನು ಫಾಲೋ ಮಾಡ್ತೀವಿ, ಯಾರ್ಯಾರ ಹತ್ರ ಒಳ್ಳೆ ಗುಣಗಳಿದಾವೆ ಅವ್ರನ್ನೆಲ್ಲ ಫಾಲೋ ಮಾಡ್ತೀವಿ, ಯಾರ್ಯಾರ ಹತ್ರ ಒಳ್ಳೆ ಗುಣಗಳಿದಾವೆ ಅವೆಲ್ಲ ತಗತೀವಿ. ಸರ್, ಸದನದಲ್ಲಿ ನೀವು ಪಾಠ ಮಾಡುವ ರೀತಿ ಮತ್ತು ಸ್ಪೀಕರ್ಗೂ ಕೂಡ ಇನ್ಫ್ಯಾಕ್ಟ್ ಕೆಲವೊಂದು ಟೈಮ್ ಗೈಡ್ ಮಾಡ್ತೀರಿ. ನಿಮ್ಗೆ ಅನಿಸ್ತದ ಸದನ ಸ್ಪೆಷಲಿ ನಮ್ಮ ಬೆಳಗಾವಿ ಭಾಗದಲ್ಲಿ ನಡೆದಾಗ ಪ್ರಾಪರ್ ವಿಚಾರಗಳ ಬಗ್ಗೆ ಫೋಕಸ್ ಆಗ್ತಿದೆ ಅಂತ ಅನಿಸ್ತದ ತಮಗೆ ಅಂತ? ಯಾಕೆಂದ್ರೆ ತಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ಕೆಲವೊಂದು ಬಾರಿ ಅವಕಾಶ ಕೊಡದೇ ಇದ್ದದ್ದು ಇದೆ. ಈ ವಿರೋಧಿ ಪಕ್ಷಗಳು ವಿರೋಧಿ ಪಕ್ಷದ ಕೆಲಸನ ಸಮರ್ಪಕವಾಗಿ ಮಾಡಿ ಕೆಲವು ಬೇಕಿಲ್ಲದ ಸಮಸ್ಯೆಗಳನ್ನ ತಂದು ಸದನದ ಸಮಯವನ್ನ ಹಾಳು ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಸ್ವಾರ್ಥಕ್ಕೋಸ್ಕರ ಸದನದ ಸಮಯವನ್ನ ಹಾಳು ಮಾಡ್ತಕ್ಕಂಥ ಪ್ರಕರಣಗಳು ನಿಲ್ಲಬೇಕು. ನಿಷ್ಕಳವಾಗಿ ಯಾವುದೇ ಸಮಸ್ಯೆ ಬಂದ್ರು ಸುದೀರ್ಘವಾದ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥ ಅವಕಾಶ ಆಗ್ಬೇಕು. ಸಮಯವನ್ನ ಹಾಳು ಮಾಡ್ತಕ್ಕಂಥ ಕೆಲವೊಂದು ಪ್ರಕರಣಗಳನ್ನ ಎತ್ತಕ್ಕಂತ ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ಅಂಶ ಇಲ್ಲದೆ ಇದ್ರು ಅದನ್ನ ದೊಡ್ಡ ಸಮಸ್ಯೆ ಮಾಡಿಕೊಂಡು ಸದನಗಳ ಸಮಯವನ್ನ ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಿಲ್ಲಿಸ್ಬೇಕು. ಆಗ ಸದನದಲ್ಲಿ ಸಮಯ ಇದ್ರೆ ಎಲ್ಲವೂ ಚರ್ಚೆ ಆಗುತ್ತೆ.
ಅಮೇಸಿಂಗ್ ಸರ್. ತಾವು ರೈತರ ಬಗ್ಗೆ ಮಾತನಾಡುವಷ್ಟು ಕ್ಲಿಯರ್ಲಿ ಮತ್ತು ತಾವು ರೈತರ ಬಗ್ಗೆ ಧ್ವನಿ ಎತ್ತುವಷ್ಟು ಕ್ಲಿಯರ್ ಆಗಿ ತುಂಬಾ ವಿರಳ ಜನ ಸರ್ ಮಾತಾಡೋದು. ಈಗ ಮಳೆ ಕೂಡ ಆರಂಭ ಆಗಿರೋದ್ರಿಂದ ಈ ಭಾಗದಲ್ಲಿ ಏನು ಸಮಸ್ಯೆ ಇಲ್ವಾ ಅಂತ. ಈ ಭಾಗದಲ್ಲಿ ಮಳೆ ಸಮಸ್ಯೆ ಇಲ್ಲ. ಈ ಮಳೆ ನಮ್ಗೆ ಇದು ಅಂತರ್ಜಲ ಹೆಚ್ಚಿಸಬಹುದೇ ಹೊರತು ಕೆರೆ ಕಟ್ಟೆಗಳಿಗೆ ಬರ್ತಕ್ಕಂಥದ್ದಲ್ಲ ನೀರು. ಈ ಮಳೆಯಿಂದ ನಮ್ಮ ಕೆರೆ ಕಟ್ಟೆಗಳು ತುಂಬಲ್ಲ. ನಮ್ಗೆ ದೊಡ್ಡ ಮಳೆಗಳು ಬರಬೇಕು. ಹಿಂಗಾರು ಮಳೆಗಳಿಂದಲೇ ನಮ್ ಕೆರೆ ಕಟ್ಟೆ ತುಂಬಬೇಕು. ಈ ಮಳೆಯಿಂದ ಅಂತರ್ಜಲ ಹೆಚ್ಚುತ್ತೆ. ಅಂತರ್ಜಲ ಹೆಚ್ಚಿದಷ್ಟು ನಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ. ನಾವು ಬೋರ್ವೆಲ್ಗಳ ಮೇಲೆ ನಮ್ಮ ಜೀವನ. ಬೋರ್ವೆಲ್ಗಳು ರೀಚಾರ್ಜ್ ಆದ್ಮೇಲೆ ಅದಕ್ಕೆ ಶುದ್ಧವಾದಂತ ಕರೆಂಟ್ ಕೊಟ್ರೆ ರೈತರಿಗೆ ಯಾವುದೇ ಸಮಸ್ಯೆ ಇಲ್ದಂಗೆ ಬೆಳೆನ ಬೆಳೀತಾರೆ. ಆ ಶುದ್ಧವಾದಂತ ಕರೆಂಟ್ ಕೊಡುವಂತ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ. ಅದಕ್ಕೆ ಅರಸೀಕೆರೆ ಕರೆಂಟ್ ಅರಸೀಕೆರೆಗೆ, ಅರಸೀಕೆರೆನಲ್ಲೇ ಉತ್ಪತ್ತಿ ಮಾಡಿ ಅರಸೀಕೆರೆಲ್ಲೇ 24 ಗಂಟೆ ಕರೆಂಟ್ ಕೊಡಬೇಕು ಅಂತಕ್ಕಂತ ಯೋಜನೆಯನ್ನ ತಯಾರು ಮಾಡಿದೀವಿ. ಅದಕ್ಕೆ ಶಂಕುಸ್ಥಾಪನೆ ಕೆಲಸ ಪ್ರಾರಂಭ ಆಗಿದೆ. ಶಂಕುಸ್ಥಾಪನೆಯನ್ನ ಆಗ್ತಾರೆ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಕಚೇರಿನ ಒಂದ್ಸತಿ ತೋರಿಸಬಹುದಾ ತಾವು ಅಂತ? ನೋಡಿ, ಮಾಡಿ. ಅಲ್ಲ ಸರ್, ನೀವು ನಾವು ಮಾಡಿದ್ರೆ ನಾವು ನೋಡಿ ಬಸವಣ್ಣ, ಬುದ್ಧ ಎಲ್ಲಾರನ್ನು ಹಾಕೊಂಡಿದ್ವಿ. ಯಾರ್ಯಾರು ಇದಾರೆ ಅವ್ರನ್ನ ಹಾಕೊಂಡಿದ್ವಿ ನಾವು. ಎಲ್ಲ ಆರಂಭ ಎಲ್ಲ ಪ್ರತಿಯೊಬ್ಬರು ಇದಾರೆ. ಎಲ್ಲ ದೇವರನ್ನು ಇಟ್ಕೊಂಡಿದ್ವಿ. ಸರ್, ಈ ಅಲ್ಲೊಂದು ನಾನು ಬೋರ್ಡ್ ನೋಡ್ದೆ, ಅರಸೀಕೆರೆಗೆ ಏನೆಲ್ಲ ಕೊಟ್ಟಿದ್ದೀರಿ ಅಂತ ತುಂಬಾ ಕ್ಲಿಯರ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ತಂದು ಹಾಕಿರೋರು ಮನೆಗಳು ಅವರೇ ತಂದು ಹಾಕ್ಸಿದ್ದಾರೆ. ದೈವ ಭಕ್ತಿ ಹೆಚ್ಚಾಗಿ ಇದ್ದಂತೆ ಕಾಣಿಸ್ತಾ ಇದೆ ಸರ್. ದೇವ್ರ ಫೋಟೋ. ನಾವು ಧಾರ್ಮಿಕ ಭಕ್ತರು. ಯಾರು ಸರ್ ಮನೆ ದೇವರು? ನಮ್ಮ ಮಳಲಿ ಅಮ್ಮ ಅಂತ ಮನೆ ದೇವರು. ನಾವು ದೇವಾಲಯಗಳನ್ನ ಕಟ್ಸೋದ್ರಲ್ಲಿ ನಿಶ್ಚಿಮ್ರು. ನಮ್ಗೆ ಎಷ್ಟು ದೇವಾಲಯಗಳು ಬಂದ್ರು ಕಟ್ಸ್ತಾ ಇದ್ವಿ. ಏನಾದ್ರೂ ಪವಾಡಗಳಾಗಿದೆಯಾ ಸರ್ ಭಗವಂತನಿಂದ ಬದುಕಲ್ಲಿ? ಪವಾಡ ಪ್ರಶ್ನೆ ಇಲ್ಲ. ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಕಟ್ಟಿಸ್ಬೇಕು, ಕಟ್ಟಿಸ್ತೀವಿ. ಸರ್, ಮತ್ತೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾಕೆಂತಂದ್ರೆ ಜನರಿಗೆ ಒಂದು ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ. ನಿಮ್ಮ ಕ್ಷೇತ್ರದ ಜನರಿಗೆ ಸ್ಪೀಕರ್ ಸ್ಥಾನದಲ್ಲಿ ನೀವು ಕೂತಿರ್ತೀರಿ, ಹೋಗ್ತೀರಿ, ಮತ್ತೆ ಮಿನಿಸ್ಟರ್ ಸ್ಥಾನದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ನಿಮಗೆ ರೈತರ ಬಗ್ಗೆ ಕಾಳಜಿ ಇರೋದ್ರಿಂದಾಗಿ ಪರ್ಟಿಕ್ಯುಲರ್ಲಿ ಆ ಡಿಪಾರ್ಟ್ಮೆಂಟ್ ಗೆ ಯಾವಾಗ ಹೋಗ್ತೀರಿ ಅಂತ? ಅದೆಲ್ಲ ಹೇಳಕ್ ಆಗೋದಿಲ್ಲ. ನೋಡೋಣ, ಮುಂದಿನ ವಾತಾವರಣ ಯಾವ ರೀತಿ ಬರುತ್ತೆ ಆ ರೀತಿ ಹೋಗ್ಬೇಕಾಗುತ್ತೆ. ಅದನ್ನೆಲ್ಲ ಸೆಟಪ್ ಅಲ್ಲಿ ನಾವು ಮಾತಾಡಬಾರ್ದು. ನಾವು ಇಂಥದೇ ಅಂತದೇ ಅಂತ ಹೇಳ್ಬಾರ್ದು. ಸರ್, ತುಂಬಾ ಜನ ರೈತರು ನನಗೆ ಒಂದಷ್ಟು ಟೆಕ್ಸ್ಟ್ ಗಳನ್ನ ಹಾಕಿದ್ದಾರೆ. ಲೈಕ್ ಬೆಂಬಲ ಬೆಲೆಯ ವಿಚಾರವಾಗಿ ಸ್ವವಿವರವಾಗಿ ಮಾತಾಡ್ತಾರೆ. ಒಂದ್ಸತಿ ಕೇಳಿ ಯಾವ ವಿಚಾರದಲ್ಲಿ ಅಂತ. ಬೆಂಬಲ ಬೆಲೆ ಇದು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರ್ತಕ್ಕಂಥ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಕೊಟ್ಟು ರೈತರ ಬೆಳೆದಂತ ಬೆಳೆಯನ್ನ ಖರೀದಿ ಮಾಡಿ ಅವರಿಗೆ ಸೂಕ್ತವಾದಂತ ಬೆಳೆಯ ದರವನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ರೈತರ ಸಂಚಿತ ನಿಧಿ ಅಂತ ಹೇಳಿ ಒಂದು ನಿಧಿ ಇದೆ. ಕೇಂದ್ರ ಸರ್ಕಾರದಲ್ಲಿ ಇಟ್ಟಿರ್ತಾರೆ. ಅದರ ಮುಖಾಂತರ ಖರೀದಿ ಮಾಡಿ ಲಾಸ್ ಆದ್ರೂ ಆಗ್ಬಹುದು. ಖರೀದಿ ಮಾಡಿದಾಗ ಪ್ರಾಫಿಟ್ ಬಂದ್ರೂ ಬರಬಹುದು. ಕೆಲವು ಸಂದರ್ಭದಲ್ಲಿ ಪ್ರಾಫಿಟ್ಟೇ ಬಂದಿದೆ, ಕೆಲವು ಸಂದರ್ಭದಲ್ಲಿ ಲಾಸು ಆಗುತ್ತೆ. ಬಟ್ ರೈತ ಬೆಳೆದಂತ ಬೆಲೆ ಮಾರುಕಟ್ಟೆಯ ಬೆಲೆಗಿಂತ ಕುಸಿತಗೊಂಡಾಗ ರೈತ ಅವ್ರು ಬರ್ಲೇಬೇಕು. ಕೇಂದ್ರ ಸರ್ಕಾರ ಬರ್ಲೇಬೇಕು ಅಂತಕ್ಕಂಥದ್ದು ಕಾನೂನಿದೆ. ಅವ್ರು ಬರ್ಲೇಬೇಕು. ಬರತ್ ತಡವಾದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ, ಇದು ಮಾಡ್ತೀವಿ. ನೀವು ಜಲ್ದಿ ಬನ್ನಿ, ಮಾರುಕಟ್ಟೆಗೆ ನೀವು ಪ್ರವೇಶ ಮಾಡಿ, ಆಗ ನಮಗ್ ದರ ಹೆಚ್ಚಾಗುತ್ತೆ, ದರ ಸಿಗುತ್ತೆ ಅಂತ ಹೇಳಿ ಅನೇಕ ಸಾರಿ ಹೋರಾಟ ಮಾಡಿದೀವಿ. ಕೊಬ್ಬರಿ ಬೆಲೆಗಂತೂ ಸಿಕ್ಕಾಬಟ್ಟೆ ಹೋರಾಟ ಮಾಡಿದೀವಿ. ಇವತ್ತು ಮಾರುಕಟ್ಟೆ ಬೆಲೆಗಿಂತ ಉನ್ನತವಾಗಿ ಕೊಬ್ಬರಿ ಬೆಲೆ ಹೋಗಿದೆ. ಈ ರೀತಿ ಕೆಲವು ಸಂದರ್ಭದಲ್ಲಿ ಬೆಳೆ ಹೆಚ್ಚಿಗೆ ಬಂದಾಗ, ಬೆಳೆ ಬಹಳ ಪೂರ್ತಿ ಸಂಪೂರ್ಣವಾಗಿ ಬೆಳೆ ಬಂದಾಗ, ಉತ್ಪತ್ತಿ ಜಾಸ್ತಿ ಆದಾಗ ಬೆಲೆ ಕುಸಿತ ಆಗ್ತಕ್ಕಂಥದ್ದು ಸ್ವಾಭಾವಿಕ. ಆವಾಗ
ರೈತರಿಗೆ ಬೆಂಬಲ ಬೆಲೆಯನ್ನ ಕೊಟ್ಟು ಖರೀದಿ ಮಾಡಿ ಅದನ್ನ ಮಾರುಕಟ್ಟೆನಲ್ಲಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಇದು ನಡೆದು ಬಂದಿರತಕ್ಕಂಥದ್ದು. ಅದಕ್ಕೆ ಧನ ಸಹಾಯದ ರೂಪದಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಖರೀದಿ ಮಾಡಿದ್ರ ಜೊತೆಗೆ ಅವರು ನಿಗದಿಪಡಿಸಿದ ದರಕ್ಕೆ ಇವರು ಸಹ ಬೆಂಬಲ ಬೆಲೆಯನ್ನ ಕೊಡ್ಬೋದು, ಸಹಾಯಧನ ಕೊಡ್ಬೋದು. ಈ ಕೊಬ್ಬರಿಗೆ ಇಷ್ಟು ಕೊಡ್ತೀವಿ ಅಂತ ಕೊಟ್ರು. ಆ ಎಲ್ಲಾ ಬೆಲೆಗೂ ಇವ್ರನ್ನು ಕೈ ಜೋಡಿಸ್ತಾರೆ ರಾಜ್ಯ ಸರ್ಕಾರವೇ. ಅವಾಗ ರೈತರ ಬಾಳು ಹಸನ ಆಗುತ್ತೆ. ಸರ್, ಕೌರವರು ಮತ್ತು ಪಾಂಡವರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ಆಯ್ತು. ತಮ್ಮ ರಾಜಕೀಯ ಬದುಕಲ್ಲಿ ಶಕುನಿ ಯಾರು ಅಂತ? ಅದನ್ನೆಲ್ಲ ಈಗ ಮಾತಾಡೋದ್ ಬೇಡ. ಅವೆಲ್ಲ ಸುಮ್ನೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಇವತ್ತು ಬಹಳ ಇದಿದೆ. ಶಕುನಿ ಯಾರು ಅಂತ ನೀವು ಪರ್ಸನಲ್ ಆಗಿ ಬಂದ್ರೆ ನಾನು ಹೇಳ್ತೀನಿ ಬೇಕಾರೆ. ಇಲ್ಲೆಲ್ಲ ಹೇಳೋದು ಪಬ್ಲಿಕ್ ಆಗಿ ಹೇಳಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ ಇವತ್ತು. ನೀವು ಶಕುನಿಯಿಂದ ಅವನ್ನ ಅಂತ ಆ ಕೆಲಸ ಬೇಡ. ಎಲ್ಲರೂ ಒಂದೇ ಅನ್ನತಕ್ಕಂತ ಭಾವನೆಯಲ್ಲಿ ಹೋಗೋಣ. ಸರ್, ನೀವು ಒರಟಾಗಿ ಮಾತಾಡ್ತೀರಿ ಅನ್ನೋ ಕಾರಣಕ್ಕೆ ತುಂಬಾ ಜನ ನಿಮ್ಮನ್ನ ಟೀಕೆ ಮಾಡೋದು ಕೂಡ ಹೌದು. ಟೀಕೆಗಳನ್ನ ಹೇಗ್ ತಗೋತೀರಿ? ಟೀಕೆಗಳನ್ನ ನಮ್ಮ ಸ್ವಭಾವ, ನಾವು ಬೆಳೆದು ಬಂದಿರೋದು ಹಂಗೆ. ನನ್ನ ಜೀವನವೇ ಬೆಳೆದು ಬಂದಿರೋದು ಹಂಗೆ. ನನ್ನ ಕ್ಷೇತ್ರ ಜನಂತೂ ಒಪ್ಕೊಂಡಾರೆ ನಾನು ಹೆಂಗ್ ಮಾತಾಡ್ತೀನಿ, ನನ್ ಗುಣ ಏನು, ಅದೇನು ಮಾತಾಡ್ತಾನೆ, ಮತ್ ಪ್ರೀತಿಸ್ತಾನೆ, ಮತ್ ಹೇಳ್ತಾನೆ. ಯಾವ್ದನ್ನು ಆ ನನ್ನ ಸ್ವಭಾವ, ನನ್ನ ನಡೆ ನುಡಿ ನನ್ ಕ್ಷೇತ್ರ ಜನಕ್ಕೆ ಗೊತ್ತಾಗಿದೆ. ಅವ್ರು ಅರ್ಥಕೊಂಡರೆ ಅವ್ರು ಚೆನ್ನಾಗಿ ಬಾಳ್ತಾ, ಅವರು ನಮ್ಗೂ ಅಡ್ಜಸ್ಟ್ಮೆಂಟ್ ಇದೆ. ಬಾಕಿಯರ್ ಯಾರೋ ಒಬ್ರು ಸ್ವಾಭಾವಿಕವಾಗಿ ಬರ್ತಾರೆ, ಅಲ್ಲಿ ಏನೋ ಮಾತಾಡ್ತಾರೆ, ಏನೋ ಓದ್ತಾರೆ, ಅವ್ರಿಗೆಲ್ಲ ನಾನು ಕ್ಯಾರೆ ಅನ್ನಲ್ಲ. ನಮ್ಮ ಕ್ಷೇತ್ರ ಜನಕ್ ಮಾತ್ರ ನಾನು ಒಪ್ಕೋತೀನಿ. ಓಕೆ ಸರ್, ಏನೆಲ್ಲ ಡೆವಲಪ್ಮೆಂಟ್ ವರ್ಕ್ಗಳು ಇಲ್ಲಿ ತನಕ ಶೈಕ್ಷಣಿಕವಾಗಿ ಆಗಿರಬಹುದು ಅಥವಾ ಜನರನ್ನ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹವರನ್ನ ಮೇಲೆತ್ತುವಂತ ಪ್ರಯತ್ನಗಳು ಏನೆಲ್ಲ ಮಾಡಿದ್ರಿ ತಾವು? ಇಲ್ಲ, ಅದು ಎಲ್ಲ ಹೇಳ್ಬೇಕಾದ್ರೆ ಒಂದು ಬಹಳ ಗಂಟೆಗಟ್ಲೆ ಬೇಕು ಬಿಡಿ. ಅದು ಬಹಳ ಮಾಡಿದೀವಿ ಎಲ್ಲ ಸಾಧನೆ ಮಾಡಿದೀವಿ ಅಂತ ಅಲ್ಲ, ಎಲ್ಲ ಬಹಳ ಆಗಿದೆ. ಈಗ ಈ ಕ್ಷೇತ್ರ ಜನಕ್ ಗೊತ್ತಿದೆ. ಅದಕ್ಕೆ ಅವರು 3-4 ಸಾರಿ MLA ಮಾಡಿದ್ದಾರೆ. ಇಲ್ಲಾಂದ್ರೆ ಸುಮ್ಮನೆ ಮಾಡ್ತಾ ಇರ್ಲಿಲ್ಲ. ಬಹಳ ನಾನು ಹೇಳಿದ್ನಲ್ಲ, ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಅರಸೀಕೆರೆಯನ್ನ ಸಂಪೂರ್ಣವಾಗಿ ತುಳಿದಿದ್ರು. ಯಾವುದೇ ಒಂದು ಸೌಲಭ್ಯ ಇಲ್ಲಿ ಇರ್ಲಿಲ್ಲ. ಕುಡಿಯೋ ನೀರು ಇರ್ಲಿಲ್ಲ, ಕುಡಿಯೋ ನೀರು ಸಹಿತ ಇರ್ಲಿಲ್ಲ. ಬೇಸಿಗೆ ಬತ್ತು ಅಂದ್ರೆ ಟ್ಯಾಂಕರ್ಗಳು ತಗೊಂಡು ಕಣ್ಣೀರಿಡ್ಬೇಕಾಯ್ತಂತ ಪರಿಸ್ಥಿತಿ ಇತ್ತು. ಇವತ್ತು ಸಮೃದ್ಧಿ ಆಗಿದೆ. ಹೇಮಾವತಿ ನೀರು ಬಂದಿದೆ. ಎಲ್ಲ ಕಡೆ ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಒಂದೊಂದು ಮೂಲದಿಂದ ಒಂದೊಂದ್ ಕಡೆ ಮಾಡಿ ಅಂತರ್ಜಲ, ಸಾವಿರಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿಸಿ ಅಂತರ್ಜಲ ಹೆಚ್ಚಿಸಿ ಇವತ್ತು ಅರಸೀಕೆರೆ ಒಂದು ತರ ಮಾದರಿ ಆಗ್ತಕ್ಕಂತ ದೇಶನಲ್ಲಿ ನಡೀತಾ ಇದೆ. ಎಲ್ಲ ಕೆಲ್ಸಗಳಾಗಿರೋ ಹೊತ್ತಿಗೆನೆ ಜನ ಗೆಲ್ಸಲ್ಲ. ಅದು ಸುಮ್ನೆ ಬೂಟಾಟಿಕೆ ಮಾಡಿದ್ರೆ ಜನ ಗೆಲ್ಸಲ್ಲ. ಓಕೆ ಸರ್, ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಯಾರಿದ್ರು, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ಅಪ್ಡೇಟ್ ಬರ್ತಾ ಇರುತ್ತೆ. ಯಥೇಚ್ಛವಾಗಿ ನಿಮ್ಮ ಹಿಂದೆ ಇರುವಂತಹ ಮುಸ್ಲಿಂ ಸಮುದಾಯದ ಬಗ್ಗೆ ಕಾಮೆಂಟ್ ಮಾಡಿ, ಟ್ಯಾಗ್ ಮಾಡಿ ಮಾತನಾಡ್ತಾರೆ. ಅವ್ರ ಲಕ್ಷಣ, ಅವ್ರಿಗೆ ಯಾರನ್ನ ಬೈದ್ರೆ ಯಾರು ಓಟ್ ಕೊಡ್ತಾರೆ ಅಂತ ಇದೊಂದು ಗಿಮಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಜನಾಂಗ ಒಂದು, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅನ್ನೋದು ನಮ್ಮ ಬಯಕೆ. ನಾವು ಆ ಸಮಾಜ ಈ ಸಮಾಜ ಅಂತಕ್ಕಂಥದ್ದಲ್ಲ. ಎಲ್ಲಾ ಸಮಾಜಗಳನ್ನು ಒಂದಾಗಿ ನೋಡಿದಾಗ್ಲೇನೆ ಅವನು ಸಮರ್ಥನಾದ ನಾಯಕ ಆಗ್ಲಿಕ್ಕೆ ಸಾಧ್ಯ. ಅದನ್ ಬಿಟ್ಟು ಒಂದ್ ಜನಾಂಗನ ಬೈಯೋದು, ಒಂದ್ ಜನಾಂಗನ ಏಳ್ಸೋದು ಅದಲ್ಲ. ಅದೇನಿದ್ರು 4 ಗೋಡೆ ಮಧ್ಯದಲ್ಲಿ ವಿಚಾರಗಳು ಮಾತಾಡಬೇಕು ಹೊರತು, ಏನಾರ ಇದ್ರೆ ಅದು ಇದ್ರೆ, ಇಲ್ಲ ಅಂದ್ರೆ ಬಹಿರಂಗವಾಗಿ ಯಾವುದೇ ಸಮಾಜವನ್ನ ಟೀಕೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಒಬ್ಬ ರಾಜಕಾರಣಿ ಇಟ್ಕೋಬಾರ್ದು. ಓಕೆ ಸರ್, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಪದ ತುಂಬಾ ಹೆಚ್ಚಾಗಿ ಬಳಸ್ತಾ ಇದ್ದದ್ದು HD ಕುಮಾರಸ್ವಾಮಿ ಅವರು 2023ರಲ್ಲಿ ಹಿಜಾಬ್ ಹಲಾಲ್ ಜಟ್ಕಾ ಕಟ್ ವಿಚಾರ ಬಂದಾಗ ತುಂಬಾ ಮಾತಾಡ್ತಾ ಇದ್ರು. ಈಗ ಅವ್ರ ದಿಕ್ಕು ಬದಲಾಗಿದ್ದಂತೆ ಕಾಣಿಸ್ತಾ ಇದೆಯಾ? ಈಗ ಅವರು ಕಾಲದ ಧರ್ಮಕ್ಕೆ, ಕಾಲದ ಅನುಗುಣವಾಗಿ ಅವರ ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳಿಕ್ಕೆ, ರಾಜಕೀಯ ವ್ಯವಸ್ಥೆ ಒಳಗಡೆ ಅವರು ಬಿಜೆಪಿ ಸೌಖ್ಯನ ಮಾಡಿರ್ಬೋದು. ಅದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರ. ಅದಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ, ಅವ್ರ ನಿರ್ಧಾರ.
ನಿಮ್ಗೆ ಯಾವತ್ತಾದ್ರೂ ಕಾಡಿದೆಯಾ ಸರ್ JDS ಬಿಟ್ಟು ಬಂದದ್ದು? ಏನು ಇಲ್ಲ ಹೇಳೇ ಬಿಟ್ಟು ಬಂದದ್ದು. ಹ್ಮ್. ಕೆಲವು ಭಿನ್ನಾಭಿಪ್ರಾಯಗಳಿಂದ ಬಿಟ್ಟು ಬಂದಿದ್ವಿ. ಓಕೆ, ಬಟ್ ತುಂಬಾ ಜನ ಸರ್ ಕಾರಣಗಳನ್ನ ಡೈರೆಕ್ಟ್ ಆಗಿ ಹೇಳಲ್ಲ, ನೀವು ಕಾರಣ ಹೇಳೇ ಬಿಟ್ರಿ. ಒಂದು MLC ವಿಚಾರದಲ್ಲಿ ಸ್ವಲ್ಪ ಬೇಜಾರಾಗಿ ಬಿಟ್ಟು ನಾವು ಒಂದು MLC ಕೊಡ್ಬೇಕು ನಮ್ ಕ್ಷೇತ್ರಕ್ಕೆ ಅಂತ ಹಠ ಹಿಡಿದು ಅದಾಗ್ಲಿಲ್ಲ, Okay. ಬಿಟ್ಟು ಬಂದ. ಅಮೇಜಿಂಗ್. ವೆಲ್ ಸರ್, ಜನರ ಜೊತೆ ಮಾತಾಡಿ ಇನ್ನೊಂದಷ್ಟು ವಿಚಾರಗಳನ್ನ ತಮ್ಮ ಜೊತೆ ಮಾತಾಡ್ತೀನಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಶಿವಲಿಂಗೇಗೌಡರು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿರುವಂತಹ ರಾಜಕಾರಣಿ. ಸೊ ಅದಕ್ಕೆ ಇಲ್ಲಿರುವಂತಹ ಒಂದಷ್ಟು ಫೋಟೋಗಳು ಉದಾಹರಣೆ ಆಗ್ತಾ ಇದೆ. ಬಸವಣ್ಣ ಅವರ ಅದ್ಭುತವಾಗಿರುವಂತಹ ಒಂದು ಫೋಟೋವನ್ನ ನೀವು ಗಮನಿಸಬಹುದು. ಅದರ ಪಕ್ಕದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋ ಇರುವಂತಹದ್ದನ್ನು ಕೂಡ ತಾವು ಗಮನಿಸಬಹುದು. ಮತ್ತು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಪ್ರತಿ ಕೂಡ ಇಲ್ಲಿದೆ. ಅದರ ಜೊತೆಗೆ ಈ ಬೋರ್ಡ್ ಅನ್ನ ನೀವು ಒಂದ್ಸತಿ ಗಮನಿಸಬೇಕು. ಅರಸೀಕೆರೆ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರಾದಂತಹ ಶಾಸಕರಿಗೆ ನನ್ನ ಅಭಿಮಾನದ ಕೃತಜ್ಞತೆಗಳು ಅಂತ ಹೇಳಿ ಉಮೇಶ್ ನಾಯಕ್ ಅಂತ ಹೇಳಿ ಮುದ್ದನಹಳ್ಳಿಯಿಂದ ಅಭಿಮಾನಿಯೊಬ್ರು ಕಳಿಸಿಕೊಟ್ಟಿರುವಂತಹ ಅದ್ಭುತವಾದಂತಹ ಫ್ರೇಮಿಂಗ್ ಇದು. ಅಂದ್ರೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದ್ರಲ್ಲಿ ಸ್ಪಷ್ಟವಾಗಿದೆ. 530 ಹಳ್ಳಿಗಳು, 76,000 ಕುಟುಂಬಗಳಿಗೆ ಕುಡಿಯುವ ನೀರು ಕೊಟ್ಟಂತಹ ಭಗೀರಥ ಅನ್ನೋದು, ಅದರ ಜೊತೆಗೆ ಸುಮಾರು 450 ಮೃತ ಕುಟುಂಬಗಳಿಗೆ 10,000 ಹಣವನ್ನ ಸದನದಲ್ಲಿ 1 ಲಕ್ಷ ಪರಿಹಾರ ನೀಡಿ ಅಂತ ಒತ್ತಾಯಿಸಿದ್ದು ಕೂಡ ಇದ್ರಲ್ಲಿ ಮೆನ್ಷನ್ ಆಗಿದೆ. 6 ವಿವಿಧ ಮೊರಾರ್ಜಿ ದೇಸಾಯಿ ಶಾಲೆಗಳು 1,500ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಟ್ಟಂತಹ ವಿಚಾರ ಆಗಿರಬಹುದು. 2021ರಲ್ಲಿ ಮಳೆಯಿಂದಾಗಿ ರಾಗಿ, ಜೋಳ ಮತ್ತು ಬೆಳೆ ನಷ್ಟ ಆದಂತಹ ಸಂದರ್ಭದಲ್ಲಿ 6,800 ರೂಪಾಯಿ ಪರಿಹಾರ ಕೊಟ್ಟಿದ್ದು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಮತ್ತು ಇದು ಸಾಕಾಗೋದಿಲ್ಲ, 13,600 ರೂಪಾಯಿ ಕೊಡಿ ಅಂತ ಹೇಳಿ ಕೂಡ ಮಾತನಾಡಿದ್ರು. ರೈತರ ವಿಚಾರವನ್ನ ಯಾವುದೇ ಮುಲಾಜಿಲ್ಲದೆ ಮಾತನಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಅಭಿಮಾನಿ ಮೆನ್ಷನ್ ಮಾಡಿರುವಂತಹ ಸಾಲುಗಳು ಸಾಕ್ಷಿ ಆಗ್ತಾ ಇದೆ. ಪೌರ ಕಾರ್ಮಿಕರಿಗೆ ಸ್ವಂತ ನಿವೇಶನ ನೀಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರ ಹೋರಾಟ ಇತ್ತು. ಸೊ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು 800 ಮನೆಗೆ 25 ಎಕರೆ ಜಾಗದಲ್ಲಿ 800 ಮನೆ ನಿರ್ಮಿಸಿಕೊಟ್ಟಂತಹದ್ದು, ಹಾಗೂ 1,800ಕ್ಕೂ ಹೆಚ್ಚು ಹೈಮಾಸ್ಕ್ ಲೈಟ್ ಗಳನ್ನ ಅಳವಡಿಸಿರುವಂತಹದ್ರ ಬಗ್ಗೆ, ಮತ್ತು 1,700ಕ್ಕೂ ಹೆಚ್ಚು ಚೆಕ್ ಡ್ಯಾಮ್ ಗಳನ್ನ ನಿರ್ಮಿಸಿದ್ದರ ಕುರಿತಾಗಿ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಮತ್ತು ಈ ಕಡೆ ನೋಡಬಹುದು ಪ್ರಸನ್ನ ಗಣಪತಿ ಅರಸೀಕೆರೆ ದೇಗುಲದ ಒಂದು ಫೋಟೋ, ಹಾಗೂ ಇಲ್ಲಿ ಕರಿಯಮ್ಮ ದೇವಿ, ಶ್ರೀ ಮಲ್ಲಿಗೆಮ್ಮ ದೇವಿಯ ಒಂದು ಭಾವಚಿತ್ರ ಪಕ್ಕದಲ್ಲೂ ಕೂಡ ಅದಿದೆ. ಮತ್ತು ಆ ಕಡೆ ಇರುವಂತಹದ್ದು DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಶಿವಲಿಂಗೇಗೌಡರ ಫೋಟೋ ಇದೆ. ಬನ್ನಿ ಈಗ ಕಚೇರಿಯ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಕಚೇರಿಯಲ್ಲಿ ಸ್ಟಾಫ್ ಕಾರ್ಯವನ್ನ ನಿರ್ವಹಿಸ್ತಾರೆ. ಒಂದು ವೇಳೆ ಶಾಸಕರು ಕಮಿಟಿ ಮೀಟಿಂಗ್ಗೆ ಬೆಂಗಳೂರಿಗೆ ಹೋದಾಗ್ಲೂ ಕೂಡ ಇವರೇ ಇಲ್ಲಿಂದ ಆಪರೇಟ್ ಮಾಡ್ತಾರೆ. ಸರ್, ಎಷ್ಟು ಗಂಟೆಗೆ ಓಪನ್ ಆಗ್ತದೆ, ಎಷ್ಟು ಗಂಟೆವರೆಗೂ ಜನ ಬರ್ತಿರ್ತಾರೆ ಅಂತ? ಸಾಮಾನ್ಯವಾಗಿ ಸಾಹೇಬ್ರು ಬರೋದು 10 ಗಂಟೆಗೆ, ಇದು 8 ಗಂಟೆಯಿಂದಲೇ ಓಪನ್ ಇರುತ್ತೆ. ಸಂಜೆ ಸಾಹೇಬ್ರು ಲೋಕಲ್ ಅಲ್ಲೇ ಇದ್ದಾಗ ಇಲ್ಲಿ ರಾತ್ರಿ 7-8 ಗಂಟೆವರೆಗೂ ಇರುತ್ತೆ, ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇನ್ನ ಹಳ್ಳಿ ಕಡೆ ಹೋದ್ಮೇಲೆ ಸಂಜೆ 6 ಗಂಟೆ ಮೇಲೆ ಓಪನ್ ಇರುತ್ತೆ. ಹಳ್ಳಿ ಕಾರ್ಯಕ್ರಮಗಳ ಮುಗಿಸ್ಕೊ ಬಂದ್ರೆ ರಾತ್ರಿ 10 ಆದ್ರೂ ಯಾಕಾಗ್ಲಿ ಇಲ್ಲಿ ಸಾಹೇಬ್ರು ಕಾರ್ಯನಿರ್ವಹಿಸ್ತಾರೆ. ಅವ್ರ ಜೊತೆ ನಾವು ಇಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಎಷ್ಟು ಜನ ಬರ್ತಾರೆ ಸರ್ ಡೈಲಿ ಅವರ ಕೆಲಸಗಳಿಗೆ ಅನುಗುಣವಾಗಿ ಈ ಸಂದರ್ಭದಲ್ಲಿ ವರ್ಗಾವಣೆ ವಿಚಾರಕ್ಕಾಗ್ಲಿ, ಮತ್ತೊಂದು ಊರಿನ ಕಾಮಗಾರಿಗಳಿಗಾಗ್ಲಿ, ದೇವಸ್ಥಾನದ ಕೆಲಸಗಳಿಗಾಗ್ಲಿ, ರಸ್ತೆ ಕೆಲಸಗಳಿಗಾಗ್ಲಿ, ಮತ್ತಿನ್ನೊಂದು ಕೆರೆ ಕಟ್ಟೆ ಅಭಿವೃದ್ಧಿ ಕೆಲಸಗಳಿಗಾಗ್ಲಿ, ಈ ತರ ಸಾರ್ವಜನಿಕ ಅವಶ್ಯಕ ಇರತಕ್ಕಂತ ಕೆಲಸಗಳು ನೋಡ್ಕೊಂಡು ದಿನಕ್ಕೆ ಕನಿಷ್ಠ ಅಂದ್ರೆ 500ರಿಂದ 1,000 ಜನದ ಮೇಲೆ ಬಂದೇ ಬರ್ತಾರೆ. ಆ ತರ ಲೆಕ್ಕ ಮಾಡೋದಿಕ್ ಆಗಲ್ಲ ಅದು.
ಅವರ ಅವಶ್ಯಕತೆ ಹೆಂಗಿರುತ್ತೆ, ಜಾತ್ರೆ ಹರಿದಿನಗಳಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಆ ತರ ಬರ್ತಾರೆ ಜನ. ನೀವೇನ್ ವರ್ಕ್ ಮಾಡ್ತೀರಿ ಇಲ್ಲಿ? ನಾನು ಇಲ್ಲಿ ಶಾಸಕರ ಆಪ್ತ ಸಹಾಯಕನಾಗಿ ಕಳೆದ 17 ವರ್ಷದಿಂದ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹೌದು, ನಾನು ಮೂಲತಃ ಶಿಕ್ಷಣ ಇಲಾಖೆಯ ಅಧೀಕ್ಷಕ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಧೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 17 ವರ್ಷದಿಂದ ಪೂರಾಗಿಲ್ವೇ ಅವ್ರ ಮಾತಾಡೋ ಧಾಟಿಗೆಲ್ಲ? ಹಾ ಇಲ್ಲ ಸರ್, ಗೊತ್ತಾಗತ್ತೆ ಜನಗಳ ಅವಶ್ಯಕತೆ ಏನಿರುತ್ತೆ ಅದು ಕಾನೂನುಬದ್ಧವಾಗಿದ್ರೆ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಸಾಮಾನ್ಯ ಕೆಲವೊಂದು ವಿಚಾರಗಳಲ್ಲಿ ಏನಾರ ನಿಯಮಗಳ ವಿರುದ್ಧವಾಗಿದ್ರು ಸಹ ಅದನ್ನ ಸರಿಪಡಿಸಿ ಮಾಡ್ತಕ್ಕಂತ ಕೆಲಸಗಳನ್ನ ಸಾಹೇಬರು ಮಾಡ್ಕೊಡ್ತಾರೆ. ಮಾತು ಹೊರಟು ಮನ್ಸು ಮೃದು ಅಂತ. ಖಂಡಿತ ಸರ್, ಅವರ ಏನಿದ್ರು ಕೆಲಸನ ಅಭಿವೃದ್ಧಿನಲ್ಲಿ ನೋಡ್ಬೇಕೆ ಹೊರತು ಮಾತಿನಲ್ಲಿ ನೋಡೋದು ತಪ್ಪು ಅಂತ ನನ್ನ ಭಾವನೆ. ಮಾತಷ್ಟೇ ಆಡ್ತಾರೆ ಹೊರತು ಅಷ್ಟೇ ಕೆಲವರಿಗೆ ಕೆಲಸ ಮಾಡೋ ಹುಚ್ಚಿರುತ್ತಲ್ಲ, ಕ್ಷೇತ್ರನ ಅಭಿವೃದ್ಧಿ ಪಡಿಸ್ಬೇಕು ಅಂತ. ಅರಸೀಕೆರೆ ಬರಗಾಲ ಪ್ರದೇಶ ಇದು ಮೊದಲನೇ. ಇಂಥ ಪ್ರದೇಶಕ್ಕೆ ಸುಮಾರು 60-70 ಕಿಲೋಮೀಟರ್ 100 ಕಿಲೋಮೀಟರ್ ಹತ್ರ ದೂರದಿಂದಲೂ ಕುಡಿಯೋ ನೀರ್ನ ತಂದು ಕೊಟ್ಟಿದ್ದಾರೆ. ಅಂತ ಭಗೀರಥ ಕೆಲಸನ ಮಾಡಿರ್ತಕ್ಕಂಥ ಶಾಸಕರು. ಮುಂದಿನ ದಿನಗಳಲ್ಲಿ ಎತ್ತಿನೊಳೆ ಯೋಜನೆ ಸಕಾರಗೊಂಡ್ರೆ ಕೆರೆಗಳಿಗೂ ಸಹ ಈ ಚಾನಲ್ ಮುಖಾಂತರ ನೀರ್ ಬರ್ತಕ್ಕಂತ ಒಂದು ಆಶಯ ಈಡೇರುತ್ತೆ. ಅದಕ್ಕೋಸ್ಕರ ಅವರು ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಬಹುಹಳ್ಳಿ ಕುಡಿಯ ನೀರಿನ ಗ್ರಾಮಗಳಲ್ಲಿ ಮೊದಲನೇದಾಗಿ ಕಾರ್ಯಗತಗೊಂಡಂತಹ ನಮ್ಮ ತಾಲೂಕು ಅಂದ್ರೆ ಅರಸೀಕೆರೆ ತಾಲೂಕು. ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಜಾರಿ ತಂದಿತ್ತು. ಅಂತಹ ಹೋರಾಟ ಶಾಸಕರದು. ಅದಕ್ಕೋಸ್ಕರ ಶಾಸಕರನ್ನ ಸತತವಾಗಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಜನಗಳು. ಓಕೆ ವೀಕ್ಷಕರೇ, ಇನ್ಫ್ಯಾಕ್ಟ್ ಸದನದಲ್ಲಿ ನಿಮ್ಗೆಲ್ರಿಗೂ ಕೂಡ ನೆನಪಿರ್ಬೋದು, ನಮ್ ಧೀರಜ್ ದೊಡ್ಡಬಳ್ಳಾಪುರ MLA ಧೀರಜ್ ಮುನ್ರಾಜು ಮಾತಾಡ್ತಿರುವಾಗ ಭಾಷಣ ಸಾಕು ಕೂತ್ಕೋ ಅಂತ ಹೇಳಿ ಗದರಿಸಿ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡಿದ್ದು ಇದೆ. ಓಕೆ, ಇದು ಶಿವಲಿಂಗೇಗೌಡರಿಗೆ ಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಪೇಂಟಿಂಗ್. ಸುಪ್ರಿಯಾ HM ಅಂತ ಹೇಳಿ ಅವರ ಅಭಿಮಾನಿ ಯಾರೋ ಮಾಡಿರುವಂತಹ ಪೇಂಟಿಂಗ್ ಇದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಈ ಕಡೆ ನೀವು ಗಮನಿಸಬಹುದು, ಇಲ್ಲೊಂದು ಮೊನ್ನೆ ಕೊಟ್ಟಿರುವಂತಹ ನೆನಪಿನ ಕಾಣಿಕೆ. ಬಾಣವಾರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಪ್ರೊಫೆಸರ್ B ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊಟ್ಟಿರುವಂತಹ ನೆನಪಿನ ಕಾಣಿಕೆ. ಶಿವಲಿಂಗೇಗೌಡರಿದ್ದಾರೆ ಮತ್ತು ಅಂಬೇಡ್ಕರ್ ಅವರ ಅದ್ಭುತವಾದಂತಹ ಚಿತ್ರ ಮತ್ತು ಮೊರಾರ್ಜಿ ದೇಸಾಯಿ ಅವರು ಕೂಡ ಇರುವಂತದ್ದನ್ನ ಗಮನಿಸಬಹುದು. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಇನ್ಫ್ಯಾಕ್ಟ್ ನನಗೆ ಡೆಲ್ಲಿಯ ಒಂದು ಇನ್ಸಿಡೆಂಟ್ ನೆನಪಾಗ್ತಿದೆ ಸರ್. ಡೆಲ್ಲಿಯಲ್ಲಿ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ನಾನು ಕೇಳಿದ್ದೆ, ಜನ ಕನ್ವೆ ಆಗಿಲ್ಲ ಅಂತಂದ್ರೆ ಸುಳ್ಳು ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರು. ನೀವು ಜನರನ್ನ ಹೆಂಗ್ ಕನ್ವೆ ಮಾಡ್ತೀರಿ ಸರ್? ಸುಳ್ಳುಗಳು ಹೇಳಲ್ಲ, ಓಕೆ, ಅವ್ರನ್ನೇ ಕರೆದು ಎದುರ ಬದ್ರ ತೀರ್ಮಾನ ಮಾಡ್ತೀವಿ. ಯಾವುದೇ ಕೆಲಸ ಆದ್ರೂ ಸುಳ್ಳು ಹೇಳಲ್ಲ ನಾವು. ಆಗತ್ತೆ ಅಂದ್ರೆ ಆಗತ್ತೆ ಅಂತೀವಿ, ಆಗಕ್ಕಲ್ಲ ಅಂದ್ರೆ ಆಗಕ್ಕಲ್ಲ ಅಂತ ಹೇಳ್ತೀವಿ. ಓಕೆ ಸರ್, ನಾ ಫೋನ್ ನೋಡ್ತಾ ಇದ್ದೆ, ನೀವು ಸಿಂಪಲ್ ಆಗಿರುವಂತ ಒಂದು ಫೋನ್ ಇಟ್ಕೊಂಡಿದ್ದೀರಿ, ರೆಡ್ ಅಂಡ್ ವೈಟ್ ಕಲರ್ದು. ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ವಾ ಸರ್? ಅವ್ರು ಇದಾರೆ, ಅದಕ್ಕೆ ಬೇರೆ ಇದಾರೆ, ಅವ್ರು ಮಾಡ್ಕೋತಾರೆ. ನಾನು ಅದೇ ಫೋನಲ್ಲಿ ಇದ್ದೀನಿ. ಸರ್, ಒಬ್ಬ ರಾಜಕಾರಣಿ ತಾನೇ ಫೋನ್ ಕಾಲ್ ಗಳನ್ನ ಅಟೆಂಡ್ ಮಾಡೋದು ಎಷ್ಟು ಮ್ಯಾಟರ್ ಆಗ್ತದೆ ಮತ್ತು ರಾಜಕೀಯ ಬದುಕಿನ ಮೇಲೆ ಅದು ಎಷ್ಟು ದೊಡ್ಡ ಪ್ರಭಾವವನ್ನ ಬೀರುತ್ತೆ ಅಂತ. ಯಾಕೆಂತಂದ್ರೆ ತುಂಬಾ ಜನ ಇತ್ತೀಚೆಗೆ ಬೆಳೀತಾ ಇರುವಂತವ್ರು ಕೂಡ ಈಸಿ ಆಕ್ಸೆಸ್ ಲೀಡರ್ಗಳಲ್ಲ ಅನ್ನೋದಿದೆ. ಫೋನ್ಗಳು ಅಟೆಂಡ್ ಮಾಡೋದು ರಾಜಕೀಯದಲ್ಲಿ ಇನ್ನೇನ್ ಮಾಡಕ್ ಆಗದಿದ್ರು ಫೋನ್ ಅಟೆಂಡ್ ಮಾಡ್ಬೇಕು. ಒಂದು ಬೆಳಿಗ್ಗೆ ಟೈಮ್ 1 hour 2 hours ಆಗಲ್ಲ, ನಿತ್ಯ ಕರ್ಮಗಳನ್ನು ಮುಗಿಸ್ಬೇಕಾಗತ್ತೆ. ಆ ಸಂದರ್ಭ ಬಿಟ್ರೆ ಬಾಕಿ ಅಂತ ಎಲ್ಲ ಫೋನ್ ಅಟೆಂಡ್ ಮಾಡ್ಲೇಬೇಕು. ನಮ್ಮ PAಗಳು ಗನ್ಮ್ಯಾನ್ಗಳ ಹತ್ರ ಇರುತ್ತೆ ಫೋನು, ತೊಂದಾಗ ಕೊಡ್ತಾರೆ, ನಾವು ಅಟೆಂಡ್ ಮಾಡ್ತೀವಿ. ಸಾಮಾನ್ಯ 90% ಫೋನ್ಗಳು ಅಟೆಂಡ್ ಮಾಡ್ತೀವಿ. ಓಕೆ ಸರ್, ನಾ ಪ್ರತಿ ರಾಜಕಾರಣಿಗೂ ಈ ಪ್ರಶ್ನೆ ಕೇಳ್ತೀನಿ, ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆಯಾದಂತಹ ಘಟನೆ ಯಾವುದು ಅಂತ. ರಾಜಕೀಯಕ್ಕೆ ಅದು ಹುಚ್ಚು ಮೊದಲಿಂದ ಇದೆ, ಅದು ಜೀನ್ ಇದೆ. ಆ ದೃಷ್ಟಿಯಿಂದಲೇ ಬಂದಿರೋದು. ಆ ಭಾವನೆಗಳು ಇದಾವೆ. ಅದು ಮನುಷ್ಯನಲ್ಲಿ ಇಲ್ದಲೇ ಇದ್ರೆ, ನಮ್ಮ ರಕ್ತಗತವಾಗಿ ಬರದೇ ಇದ್ರೆ, ಆ ಭಾವನೆಗಳು ಬರದೇ ಇದ್ರೆ ಬರಕ್ ಆಗಲ್ಲ. ಆ ಆಟಿಟ್ಯೂಡ್ ಇತ್ತು ಅಂತ ಕಾಣುತ್ತೆ, ಅದಕ್ಕೆ ಬಂದಿರೋದು. ಓಕೆ ಸರ್, ಜನ ತಮಗೆ ಕಷ್ಟ ಇದ್ದಾಗ ಜನನಾಯಕರ ಹತ್ರ ಬಂದು ಹೇಳ್ಕತಾರೆ. ನಿಮ್ಗೆ ಏನಾದ್ರೂ ಸಮಸ್ಯೆ ಆದಾಗ ಯಾರ ಹತ್ರ ಹೇಳ್ಕತ್ತೀರಿ ಅಂತ? ನನಗ್ ನಾನೇ ಹೇಳ್ಕೊತೀನಿ. ನನಗ್ ನಾನೇ ಪ್ರಶ್ನೆ ಹಾಕೊಳ್ಳೋದು, ಒಂದ್ 10 ನಿಮಿಷ ಆರಾಮಾಗಿ ಕೂತ್ಕೊಳ್ಳೋದು. ಇದು ಯಾಕೆ ಹಿಂಗಾತು, ಎಲ್ ತಪ್ತು, ಇದಕ್ಕೆ ಏನ್ ಪರಿಹಾರ ಕಂಡಿಡ್ಕೋಬೇಕು ಅನ್ನೋದನ್ನ ಕಂಡಿಡ್ಕತೀನಿ ನಾನೇ.
ಇಲ್ಲ ಅಂದ್ರೆ ಕೆಲವರು ಆತ್ಮೀಯ ಸ್ನೇಹಿತರು ಇರ್ತಾರಲ್ಲ ಅವ್ರ ಹತ್ರ ಡಿಸ್ಕಷನ್ ಮಾಡ್ತೀವಿ. ಸರ್, ನಿಮ್ಮ ಕುಟುಂಬದಿಂದ ಯಾರಾದ್ರೂ ರಾಜಕೀಯಕ್ಕೆ ಬರ್ತಾರಾ? ಇಲ್ಲ, ಯಾರಿಲ್ಲ, ಚಾನ್ಸ್ ಇಲ್ಲ. ನೋ ಚಾನ್ಸ್. ಯಾಕೆ ಸರ್? ರೀಸನ್ಸ್ ನನಗೆ ಸಾಕು, ರಾಜಕೀಯ ಬೇಕಿಲ್ಲ, ಸಾಕು, ಬೇಕಾದ್ರೆ ಮಾಡ್ಲಿ. ಓಕೆ, ಯಾಕೆ ಸರ್ ನೀವಾಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, ಆಳಂದ MLA ಆಗಿರ್ಬೋದು, ಯಾಕೆ ಸೀನಿಯರ್ಸ್ ಗಳು ರಾಜಕೀಯದಿಂದ ಅಷ್ಟು ಅಸಡ್ಡೆ ಪಡ್ತಿದ್ದೀರಿ? ಅಸಡ್ಡೆ ಏನ್ ಪಡ್ತಾ ಇಲ್ರಿ, ರಾಜಕೀಯದಲ್ಲಿ ಯಾರು ಅಸಡ್ಡೆ ಪಡ್ತಾರೆ? ಮನೆಯವ್ರನ್ನ ಕರ್ಕೊಂಬಂದಟ್ಟಿಗೆ ಒಳ್ಳೇದ? ಮನೆಯವ್ರು ಸಾಕು. ಈಗ ನನ್ಗಿರೋನೊಬ್ಬ ಮಗ, ಅವನು MBBS MD ಮಾಡಿದಾನೆ. ಅವನು ಆ ಕೆಲಸ ಮಾಡ್ಲಿ. ಅವನು ಡಾಕ್ಟರ್ ಯಾಕೆ ಓದ್ಬೇಕಾಯ್ತು ರಾಜಕೀಯಕ್ಕೆ ಬರೋದಾಯ್ದ್ರೆ? ಅವ್ನು ಡಾಕ್ಟರ್ ಓದಿದ್ಮೇಲೆ ಡಾಕ್ಟರ್ ಕೆಲಸ ಮಾಡ್ಬೇಕು. ಅವನು ಅದರಲ್ಲಿ ಏನ್ ಬೇಕಾದ್ರು ಮಾಡ್ಕೇಳು. ಇಲ್ಲಿ ಬರಬಾರ್ದು, ಈ ಕ್ಷೇತ್ರಕ್ಕೆ ಬರಬಾರ್ದು. ಇನ್ಯಾರನ್ನ ಕರ್ಕ ಬಂದ್ ನಿಲ್ಸನ? ಕರೆಕ್ಟ್ ಸರ್. ಫೈನಲ್ ಕ್ವಶನ್, ಒಬ್ಬ ಪರ್ಫೆಕ್ಟ್ ರಾಜಕಾರಣಿಗೆ ಕ್ವಾಲಿಟೀಸ್ ಏನ್ ಬೇಕಾಗ್ತದೆ ಅಂತ? ಈಗ ಎಷ್ಟು ಕ್ವಾಲಿಟೀಸ್ ಇದ್ರು ಸಾಲಲ್ಲ, ಎಲ್ಲವೂ ಬೇಕು. ಆಲ್ ಇನ್ ಆಲ್ ಕ್ವಾಲಿಟೀಸ್ ಇದ್ರೆ ಒಬ್ಬ ರಾಜಕಾರಣಿ ಆಗಕ್ ಸಾಧ್ಯ. ಆ ತರ ಸೃಷ್ಟಿಯಾಗಿದೆ ಪ್ರಪಂಚ. ಅದರಲ್ಲೂ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಯಾವುದೇ ಕ್ವಾಲಿಟೀಸ್ ಸಾಲದು, ಎಲ್ಲಾ ಕ್ವಾಲಿಟೀಸ್ಗಳು ಬೇಕು. ಅದರಲ್ಲಿ ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಒಳ್ಳೆ ಕ್ವಾಲಿಟೀಸ್ ಯಾವಿದಾವೆ ಅವನ್ನ ಆಯ್ಕೆ ಮಾಡ್ಕೊಂಡು ನಮ್ ಜೀವನ ಮುಗಿಸೋದು. ನಮ್ ರಾಜಕೀಯ ಜೀವನ ಮುಗಿಬೇಕು ಅಂದ್ರೆ ಒಳ್ಳೆ ಕ್ವಾಲಿಟೀಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದಷ್ಟೇ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಅಂಡ್ ಮತ್ತೆ ಸಿಗುವ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶಿವಲಿಂಗೇಗೌಡರ ಮಾತು. ಅದೇನೇ ಇದ್ರೂ ಕೂಡ ಇವತ್ತು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಒಂದು ಕವರೇಜ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ಈಗ ಮುಂದಿನ ನಿಲ್ದಾಣ ಬೇಲೂರು ವಿಧಾನಸಭಾ ಕ್ಷೇತ್ರ. ಬೇಲೂರು ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಅರಸೀಕೆರೆಯಿಂದ.